ಆಟೋ ಪಾರ್ಕಿಂಗ್ ವಿಚಾರದಲ್ಲಿ ಎರಡು ಗುಂಪಿನ ನಡುವೆ ದೊಡ್ಡ ಮಟ್ಟದ ಗಲಾಟೆ ನಡೆದಿರತಕ್ಕಂಥ ಘಟನೆ ಕೆಎಸ್ ಲೇಔಟ್ನ ಪ್ರಗತಿಪುರ ರಸ್ತೆಯಲ್ಲಿ ನಡೆದಿದೆ. ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಕಿರಿಕಾಗಿದೆ. ಅಕ್ಕಪಕ್ಕದ ಮನೆಯವರ ಮಧ್ಯೆ ಗಲಾಟೆ ನಡೆದಿದೆ. ಇದು ಕೆಎಸ್ ಲೇಔಟ್ನ ಪ್ರಗತಿಪುರ ರಸ್ತೆಯಲ್ಲಿ ನಡೆದಿರತಕ್ಕಂಥ ಘಟನೆ. ಮನೆ ಮುಂದೆ ಆಟೋ ಪಾರ್ಕ್ ಮಾಡಿದ್ದ ಅನ್ಯ ಕೋಮಿನ ಯುವಕ ಕುಮಾರ್ ಮತ್ತು ಸೈಯದ್ ಅನ್ನೋರ ಮಧ್ಯೆ ಫೈಟ್ ಆಗಿದೆ. ಕುಮಾರಸ್ವಾಮಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈ ಗಲಾಟೆಯಲ್ಲಿ 5-6 ಮಂದಿಗೆ ಗಾಯ ಆಗಿದೆ. ಹಲ್ಲೆ ನಡೆಸಿ ಪರಾರಿಯಾದವರಿಗೆ ಹುಡುಕಾಟ ಕೂಡ ನಡೀತಾ ಇದೆ. ಕೋಪಗೊಂಡ ಆಟೋ ಯುವಕ ಪಕ್ಕದಲ್ಲೇ ಇದ್ದ ಮಸೀದಿಗೆ ತೆರಳಿ ನಮಾಜ್ ಮುಗಿಸಿ ಹೊರಗೆ ಬರ್ತಾ ಇದ್ದವರಿಗೆ ವಿಚಾರ ಮುಟ್ಟಿಸಿದಂತೆ ವಿಚಾರ ತಿಳಿತಾ ಇದ್ದ ಹಾಗೆಯೇ 20ಕ್ಕೂ ಹೆಚ್ಚು ಯುವಕರು ಘಟನಾ ಸ್ಥಳಕ್ಕೆ ಬಂದಿದ್ದು ಈಗಾಗಲೇ ಪ್ರಶ್ನೆ ಮಾಡಿದ ಕುಟುಂಬದವರ ಮೇಲೆ ಗಲಾಟೆ ಮಾಡಿದ್ದಾರೆ. ಈ ಗಲಾಟೆಯಲ್ಲಿ ಸುಮಾರು 5-6 ಮಂದಿಗೆ ಗಾಯವಾಗಿದೆ. ಆಟೋ ನಿಲ್ಲಿಸ್ದ ಅಷ್ಟೇ. ನಾನು ನಮ್ಮ ಮನೆಯವ್ರು ಇಟ್ಕೊಂಡು ಯಾಕೋ ಇಲ್ಲಿ ನಿಲ್ಸಿದ್ಯಾ ಇಷ್ಟೇ ಅಂದಿದ್ದವನ್ನ ಕರೆಕ್ಟ್ ಗೇಟ್ ಎದುರುಗಡೆ ಇರೋ ಬರ್ತೀನಿ ನಿನಗೆ ಅಂದ್ಬಿಟ್ಟು ಆಟೋ ಬಿಟ್ಬಿಟ್ಟು ಓಡ್ತಾ ಇದ್ದ. ನಮ್ಮ ಮನೆಯವರು ನನ್ನ ನಂದಿ ಮಗ ಅವ್ನು ಏನೋ ಬಿಟ್ಬಿಟ್ಟು ಓಡ್ತಿದ್ದ ನೋಡೋ ಹಿಡಿಯೋ ಅಂತ ನಮ್ಮ ಮನೆಯವ್ರು ಅಂದರು. ಅದಕ್ಕೆ ಅವನು ಸ್ಟ್ರೈಟ್ ಹೋಗಿ ರೈಟ್ ಸೈಡ್ ಹೋದ್ರೆ ಮಸೀದಿ ಇದೆ. ಅಷ್ಟು ಜನನ ಕರ್ಕೊಂಡ್ ಬಂದಿದ್ದಾನೆ. ಬಂದ ತಕ್ಷಣನೇ ನಮ್ಮ ಮನೆಯವ್ರನ್ನ ನನ್ನ ನಂದಿ ಮಗನ ಹುಡುಗನ 3 ಜನ ಪಟ ಅಂತ ಹೊಡಿತಾ ಇದ್ದಾರೆ. ನಾನು ಇರ್ರಿ ಅಂದ್ರೆ ಹಿಂಗೆಲ್ಲ ಇಟ್ಕೊಂಡು ಹೊಡಿಯಕ್ ಬರ್ತಾ ಇದಾರೆ. ಹೆಣ್ಮಕ್ಳ ಮೇಲೆ ಎಲ್ಲರೂ ಮಕ್ಕಳು ಮರಿ ಎಷ್ಟು ಜನ ಬರ್ತಾ ಇದಾರೆ. ಇರ್ರಿ ಅಲ್ಲಿ ಇವ್ರನ್ನ ಬರೋಷ್ಟೊತ್ತಿಗೆ ಮನೆಗೆ ಬರೋಷ್ಟೊತ್ತಿಗೆ ಇವ್ರನ್ನ ಮನೆ ಒಳಗಡೆ ಇದ್ದಾರೆ. ಇವ್ರು ನೂಕಿ ಇವ್ರಿಗೂ ಹೊಡೆದು ಇನ್ನೊಂದು ಹುಡುಗಿ ಇದೆ 12 ವರ್ಷದ ಹುಡುಗಿ. ಆ ಹುಡುಗಿ ಪಕ್ಕೆ ಎಲ್ಲ ಹೊಡೆದು. ನಾನು 15 ವರ್ಷ 16 ವರ್ಷ ಆಯ್ತು ಮದುವೆ ಆಗಿ. ಇದೇ ಫಸ್ಟ್ ಟೈಮ್ ಹಿಂಗಾಗಿರೋದು. ನಾವು ಯಾರ ತಂಟೆಗೆ ಹೋಗಲ್ಲ, ಬೇಕಾದ್ರೆ ರೋಡಲ್ಲಿ ಕೇಳಿ. ಒಬ್ಬರು ತಂಟೆಗೆ ಹೋಗಲ್ಲ. ಬೆಳಗ್ಗೆ ಅವ್ರೆ ನಾಳೆ SSLC ಎಕ್ಸಾಮ್ ಹುಡುಗಿಗೆ ನಾಳೆ ಎಕ್ಸಾಮ್ ಪರೀಕ್ಷೆ ಬರೀಬೇಕು. ಹುಡುಗಿ ನೋಡಿಲ್ಲ, ಮಗು ಮನೇಲಿದೆ. ಬರೀ 5 ವರ್ಷದ ಮಗು ಅದು. ಅದಕ್ಕೂ ಹೊಡೆದಿದ್ದಾರೆ. ಎಲ್ಲ ಹುಡುಗಿದ್ದಾರೆ. ಹಿಂಗೆ ಒಳಗಡೆ ನುಗ್ಗಿ ಹೊಡೆದಿದ್ದಾರೆ. ಮನೆಗೆ ನುಗ್ಗಿ ಸರ್. ಇನ್ನೊಂದು ಹುಡುಗಿನ ಯಾರು ಅಕ್ಕಪಕ್ಕದವ್ರು ಯಾರು ಸಹಾಯಕ್ಕೆ ಬರ್ಲಿಲ್ಲ. ಯಾರು ಬರ್ಲಿಲ್ಲ ಸರ್. ಆಮೇಲೆ ಎಲ್ಲ ಒಳಗಡೆ ಹೋಗಿ ಎಷ್ಟು ಜನ ಇದ್ರಮ್ಮ? ಒಂದು 100 ಜನ ಮೇಲೆ ಇದ್ರು ಸರ್. ಆಮೇಲೆ ಎಲ್ಲರೂ ನಮ್ಮನ್ನು ಜನ ಅಷ್ಟೇ ಕಡೆ ಯಾಕೆ ಹೊಡಿತಾ ಇದ್ರು ಚೆನ್ನಾಗಿ ಹೊಡಿತಾ ಅಣ್ಣಂಗ್ ಹೊಡಿಯಕ್ ಹೋದ್ರೆ ಬಿಡ್ಸಕ್ ಹೋದ್ರೆ ಇನ್ನೊಬ್ಬ ಹುಡುಗಂಗ್ ಇಟ್ಕೋತಾರೆ. ಇಲ್ಲಾಂದ್ರೆ ಇವ್ರಿಗೆ ಇಲ್ಲ, ಇವ್ರ ಮಗ್ಳಿಗೆ ಇಲ್ಲ, ನಂಗೆ ಆಗಿದ್ದು ಸರ್. ತುಂಬಾ ಜನ ಎಲ್ಲ ಸುಮಾರು ಜನ ಇದೆ ಸರ್. ನಾಳೆ SSLC ನಮ್ಮ ಮಾವ ಆಟೋ ನಿಲ್ಸಿದ್ರು. ಹೊತ್ತಲ್ಲಿ ಒಬ್ಬ ಆಟೋ ನಿಲ್ಸ್ದ. ನಮ್ಮ ಮಾವ ಎತ್ತು ಅಂದರು. ಅವನು ಬ್ಯಾಡ್ ವರ್ಡ್ಸಲ್ಲಿ ಹಿಂದಿಲಿ ಏನೋ ಅಂದ. ಹಿಂದಿಲ್ ರೋಡ್ ಅಪ್ಪಿದೆ, ಮೇಲೆ ಹೋಗ್ಬಿಟ್ಟು ನಮ್ಮ ಮಾವ ನಿಂತ್ಕೊಳ್ಳೋ, ಯಾಕೆ ಹಿಂಗೆ ಮಾತಾಡ್ತೀಯ, ಗಾಡಿ ಎತ್ತು ಅಂದಿದ್ಕೆ ಅಂದರು. ಅವರು ನಾರ್ಮಲ್ ಆಗಿ ಆಟೋ ಏನಕ್ಕೆ ನಿಲ್ಲಿಸಿ ಅಂತ ಕೇಳಿದ್ದಾರೆ. ನಾರ್ಮಲ್ ಆಗಿ ಕೇಳಬೇಕಾದ್ರೆ ಏನಾಗಿದೆ ಅಂದರೆ ಅವರು ಸ್ವಲ್ಪ ಬ್ಯಾಡ್ ವರ್ಡಲ್ಲಿ ಏನೋ ಹೇಳ್ಬಿಟ್ಟು ಹೋಗಿದ್ದಾರೆ. ಕ್ಲೀನಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಇವರು ಏನೇ ಬಾಪ ಇಲ್ಲಿ ಕ್ಲೀನಾಗಿ ರೆಸ್ಪಾನ್ಸ್ ಮಾಡಿ ಏನೋ ಅಂತ ಹೇಳಕ್ ಹೋಗಿದ್ದಾರೆ. ಬಟ್ ಅವರು ಕ್ಲೀನಾಗಿ ಇದು ಮಾಡಿಲ್ಲ. ಅವ್ರು ಹಂಗೆ ಇವ್ರು ಕೇಳಬೇಕಾದ್ರೇ ಹೋಗಿ ಫುಲ್ಲು ಲೈಕ್ ಕಾಲ್ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲೇ ಮಸ್ಜಿದ್ ಇದೆ. ಪ್ರೇಯರ್ ಮುಗಿಸ್ಕೊಂಡು ಯಾರು ಆಚೆ ಬಂದಿರೋ ಅವ್ರನ್ನೆಲ್ಲ ಕಾಲ್ ಮಾಡಿ ಫುಲ್ ಎಲ್ಲ ಕರೆದಿ ಅವ್ರು ಯಾರು ಆಟೋ ನಿಲ್ಸಿದ್ಯಲ್ಲಪ್ಪ ಅಂತ ಕೇಳಿದ್ರಲ್ಲ ಅವ್ರಿಗೆ ಮೇಲೆ ಹೊರಿಸಿರೋದು. ನಾವು ಅವ್ರನ್ನ ತಡಿಬೇಕಾದ್ರೆ ನಮ್ಮನ್ನೆಲ್ಲ ನಮ್ಮನ್ನ ನೋಡಿಬೇಕಾದ್ರೆ ಅವ್ರು ಸ್ವಲ್ಪ ತಡಿಯಕ್ಕೆ ಬಂದಿದ್ರು. ಅವ್ರಿಗೆಲ್ಲ ಲೈಕ್ ಫೀಮೇಲ್ಸ್ ಇದಾರಲ್ಲ ಅವ್ರಿಗೆಲ್ಲ ಹೊಡೆದು ಇದು ಮಾಡಿದ್ದಾರೆ.